ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದನ್ನು ಹುಚ್ಚು ಅನ್ಬೇಕಾ, ಮತದ ಅಮಲು ಅನ್ಬೇಕಾ, ಅಥವಾ ಅವರಿರೋದೇ ಹಾಗೆ ಅಂದ್ಕೋಬೇಕಾ ಗೊತ್ತಾಗ್ತಾ ಇಲ್ಲ. ಇವತ್ತು ಜಗತ್ತಲ್ಲಿ 57 ಇಸ್ಲಾಮಿಕ್ ದೇಶಗಳಿವೆ. ಇಡೀ ಜಗತ್ತಲ್ಲಿ ಇಸ್ಲಾಂ ಅನ್ನೋದು 2ನೇ ಸ್ಥಾನದಲ್ಲಿದೆ. ಈ 57 ದೇಶಗಳಲ್ಲಿ ಒಂದಷ್ಟು ಅರಬ್ ದೇಶಗಳು, ಇನ್ನೊಂದಷ್ಟು ಆಗ್ನೇಯ ಏಷ್ಯಾದ ದೇಶಗಳನ್ನು ಹೊರತುಪಡಿಸಿದ್ರೆ ಮಿಕ್ಕ ಬಹುತೇಕ ದೇಶಗಳು ಬಡತನ ಮತ್ತು ಅರಾಜಕತೆಯನ್ನು ಹಾಸಿ ಹೊದ್ದು ಬದುಕ್ತಾ ಇವೆ. ಇನ್ನು ಜಗತ್ತಲ್ಲಿರೋ ಸುಮಾರು 200 ಕೋಟಿಗಿಂತಲೂ ಹೆಚ್ಚು ಮುಸ್ಲಿಮರ ಪೈಕಿ ಸಾಕಷ್ಟು ಜನ ನಾನಾ ದೇಶಗಳಲ್ಲಿ ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ, ಅಥವಾ ಇರೋ ದೇಶದಲ್ಲೇ ಹಸಿವಿನಿಂದ ನರಳುತ್ತಾ ಇದ್ದಾರೆ. ಅಲ್ಲಿ ಶ್ರೀಮಂತಿಕೆ ಕೂಡ ಕೆಲವರ ಕೈಯಲ್ಲಿ ಮಾತ್ರ ಇದೆ. ಅಲ್ಲಿರೋ ಇಸ್ಲಾಮಿಕ್ ಜನರನ್ನ, ಇರೋ ದೇಶಗಳನ್ನ ಸುಧಾರಿಸುವ ಕೆಲಸ ಏನು ನಡೀತಿಲ್ಲ. ಬದಲಿಗೆ ಇಡೀ ಜಗತ್ತನ್ನ ಇಸ್ಲಾಂ ಮಾಡೋ ಹುಚ್ಚು ಕನಸು, ಇಡೀ ಜಗತ್ತನ್ನ ಅರಾಜಕತೆಗೆ, ಬಡತನಕ್ಕೆ, ಮತಾಂಧತೆಗೆ ತಳ್ಳುವ ವಿಕೃತ ಬಯಕೆ ಅವ್ರಿಗದು ಯಾಕಿದೆಯೋ ಗೊತ್ತಿಲ್ಲ. ಇಂಥ ಹುಚ್ಚು ಕಲ್ಪನೆಯ ಭಾಗನೇ ಗಜ್ವಾ ಎ ಹಿಂದ್, ಅಂದ್ರೆ ಭಾರತವನ್ನು ಆಕ್ರಮಿಸಿಕೊಂಡು ಅದನ್ನು ಇಸ್ಲಾಮೀಕರಣ ಮಾಡಿಬಿಡೋದು. ಈಗ ಈ ಗಜ್ವಾದ ಕನಸು ಕಾಣೋದಕ್ಕೆ ಹೋಗಿದ್ದ ಒಂದಷ್ಟು ಜನರನ್ನ ನಮ್ಮ ಈಶಾನ್ಯ ರಾಜ್ಯದ ಪೊಲೀಸರು ಬಂಧಿಸಿದ್ದಾರೆ. ಹಾಗಾದರೆ ಪಕ್ಕದ ಬಾಂಗ್ಲಾದಿಂದ ಬಂದು ಹಿಂದೂಸ್ತಾನವನ್ನು ಗಜ್ವಾ ಮಾಡುವ ಕನಸು ಕಾಣ್ತಾ ಇದ್ದ ಕ್ರಿಮಿಗಳು ಯಾವುವು? ಏನಿದು ಗಜ್ವಾ ಎ ಹಿಂದ್? ಪಾಕಿಸ್ತಾನದ ನಂತರ ಈಗ ಬಾಂಗ್ಲಾ ಹೇಗೆ ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗಳಿಗೆ ನೆಲೆ ಒದಗಿಸ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಗಜ್ವಾ ಎ ಹಿಂದ್ ನಮ್ಮಲ್ಲಿ ಉಗ್ರರು ಅರೆಸ್ಟ್ ಆದಾಗಲೆಲ್ಲ ನೀವು ಪದೇ ಪದೇ ಕೇಳೋ ಮಾತಿದು. ಘಜ್ವಾ ಅನ್ನೋದು ಅರಬಿಕ್ ಮೂಲದ ಪದ. ಹಾಗಂದ್ರೆ ಪ್ರವಾದಿಯ ನೇತೃತ್ವದಲ್ಲಿ ನಡೆದ ಸೇನಾ ಅಭಿಯಾನ ಅಥವಾ ದಾಳಿ ಅಥವಾ ಯುದ್ಧ. ಹಿಂದ್ ಅಂದ್ರೆ ಭಾರತ, ಅವತ್ತಿನ ಅಖಂಡ ಭಾರತ. ಸೊ ಇಲ್ಲಿ ಗಜ್ವಾ ಎ ಹಿಂದ್ ಅನ್ನೋ ಪದದ ಅನುವಾದವನ್ನ ಭಾರತದ ಮೇಲಿನ ದಾಳಿ ಅಥವಾ ಯುದ್ಧ ಅಂತ ಹೇಳ್ಬೋದು. ಇದು ಇಸ್ಲಾಮಿಕ್ ಪುಸ್ತಕಗಳಲ್ಲಿದೆಯಾ? ಎಲ್ಲ ಪುಸ್ತಕಗಳಲ್ಲೂ ಇದಿಲ್ಲ, ಆದರೆ ಕೆಲ ಹದೀಸ್ಗಳಲ್ಲಿ ಇದರ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಹದೀಸ್ ಅಂದ್ರೆ ಏನು? ಅದು ಪ್ರವಾದಿ ಮೊಹಮ್ಮದರ ಮಾತುಗಳ ಸಂಗ್ರಹ. ಅದರಲ್ಲಿ ಗಜ್ವಾ ಎ ಹಿಂದ್ನ ಪ್ರಸ್ತಾಪ ಇದೆ ಅಂತ ಹೇಳಲಾಗುತ್ತೆ. ಅದರಲ್ಲೂ ಸುನನ್ ಅನ್ ನಸಾಯಿ ಮತ್ತು ಮುಸ್ನದ್ ಅಹ್ಮದ್ ಇಬ್ನ್ ಹಂಬಲ್ನಂಥ ಹದೀಸ್ ಸಂಗ್ರಹಗಳಲ್ಲಿ ಈ ಗಜ್ವಾದ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಭಾರತದ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಯಾರು ಹೋರಾಟ ಮಾಡ್ತಾರೆ ಅವರಿಗೆ ಜನ್ನತ್ನ ಭರವಸೆಯನ್ನು ಕೊಡಲಾಗಿದೆ ಅಂತ ಹೇಳಲಾಗಿದೆಯಂತೆ. ಆದರೆ ಈ ಹದೀಸ್ಗಳನ್ನು ಸಾಕಷ್ಟು ಜನ ಇಸ್ಲಾಮಿಕ್ ಸ್ಕಾಲರ್ಗಳು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅವುಗಳ ನಿರೂಪಣೆ ವಿಶ್ವಾಸಾರ್ಹ ಅಲ್ಲ ಅಂತ ಅವರು ಹೇಳ್ತಾರೆ. ಅದಕ್ಕೆ ಕಾರಣ ಸಹೀಹ್ ಬುಖಾರಿ ಅಥವಾ ಸಹೀಹ್ ಮುಸ್ಲಿಂನಂಥ ಅತಿ ಹೆಚ್ಚು ಮಂದಿ ನಂಬುವ ಹದೀಸ್ಗಳಲ್ಲಿ ಈ ಬಗ್ಗೆ ಉಲ್ಲೇಖ ಇಲ್ಲ ಅನ್ನೋದು ಅವರು ಕೊಡೋ ಕಾರಣ. ಹಾಗೆ ದೀನಿ ತಾಲೀಮ್ ಕೌನ್ಸಿಲ್, ಜಮಿಯತ್ ಉಲೇಮಾ ಎ ಹಿಂದ್, ದಾರುಲ್ ಉಲೂಮ್ ದೇವಬಂದ್ನ ಕೆಲ ವಿದ್ವಾಂಸರು ಕೂಡ ಈ ಗಜ್ವಾ ಎ ಹಿಂದನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಥವಾ ಸಂಪೂರ್ಣವಾಗಿ ಇದನ್ನು ತಿರುಚಲಾಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಇದು ಅವತ್ತಿನ ಕಾಲಕ್ಕೆ ಅಂದರೆ ಮೊಹಮ್ಮದ್ ಬಿನ್ ಕಾಸಿಂ ಸಿಂಧ್ ಆಕ್ರಮಣ ಮಾಡಿದ ಕಾಲಕ್ಕೆ ಅಥವಾ ಆ ನಂತರ ನಡೆದ ಇಸ್ಲಾಮಿಕ್ ದಾಳಿಗಳ ಕಾಲಘಟ್ಟದಲ್ಲೇ ಆಗೋಯ್ತು, ಈಗ ಇನ್ಯಾವ ಗಜ್ವಾ ಅಂತ ಅವರು ಕೇಳ್ತಾರೆ. ಹಾಗಾದರೆ ಇದನ್ನು ಅತಿ ಹೆಚ್ಚು ಪ್ರಚಾರ ಮಾಡ್ತಾ ಇರೋದು ಯಾರು? ಗೆಳೆಯರೆ, ಗಜ್ವಾ ಎ ಹಿಂದ್ ಅನ್ನೋದು ಹುಟ್ಟಿದ್ದು ಪಾಕಿಸ್ತಾನದಿಂದ. ಅದರಲ್ಲೂ ಪಂಜಾಬಿ ಪಾಕಿಸ್ತಾನಿಗಳು ಹಾಗೂ ದೇಶ ವಿಭಜನೆಯ ಕಾಲಕ್ಕೆ ಇಲ್ಲಿಂದ ಅಲ್ಲಿಗೆ ಓಡ್ ಹೋದ್ರಲ್ಲ ಮುಜಾಹಿರುಗಳು, ಅವರ ಮನಸ್ಸಲ್ಲಿ ಹುಟ್ಟಿದ್ದು ಈ ಗಜ್ವಾ ಎ ಹಿಂದ್. ನಾವು ಹಿಂದೂಸ್ತಾನವನ್ನ ಮತ್ತೆ ಆಕ್ರಮಿಸ್ಕೋಬೇಕು, ನಾವಲ್ಲಿಗೆ ಹೋಗಬೇಕು, ಅಲ್ಲಿ ಕೂಡ ಇಸ್ಲಾಮಿಕ್ ಬಾವುಟ ಅಥವಾ ಪಾಕಿಸ್ತಾನದ ಬಾವುಟವನ್ನ ಹಾರಿಸಬೇಕು ಅನ್ನೋದು ಈ ಗಜ್ವಾ ಎ ಹಿಂದ್ನ ಹಿಂದಿನ ಉದ್ದೇಶ. ಇವತ್ತು ಕಾಶ್ಮೀರ ಹಾಗೂ ಇನ್ನಿತರ ವಿಷಯಗಳನ್ನು ಇಟ್ಕೊಂಡು ಪಾಕಿಸ್ತಾನ ಸೃಷ್ಟಿ ಮಾಡಿರೋ ಉಗ್ರ ಸಂಘಟನೆಗಳಿವೆ ನೋಡಿ. ಮಸೂದ್ ಅಜರ್ನ ಜೈಷ್ ಇ ಮೊಹಮ್ಮದ್ ಇರಬಹುದು, ಹಫೀಜ್ ಸಯೀದ್ನ ಲಷ್ಕರ್ ಎ ತೈಬಾ LET ಇರಬಹುದು, ಅಥವಾ ಅಲ್ ಖೈದಾ, ಐಸಿಸ್ ನಂಥ ಗುಂಪುಗಳೇನಿವೆ ಅವು ಉಗ್ರರ ನೇಮಕ ಮಾಡಿಕೊಳ್ಳೋದಿಕ್ಕೆ, ಅವರನ್ನು ಭಾರತದ ವಿರುದ್ಧ ಜಿಹಾದ್ಗೆ ಅಂದರೆ ಸಾಯೋದಕ್ಕೆ ಕಳುಹಿಸುವಾಗ ಅವರ ತಲೆಗೆ ತುಂಬೋದು ಇದೇ ಗಜ್ವಾ ಎ ಹಿಂದ್ ಅನ್ನೋ ಕಲ್ಪನೆಯನ್ನು. ಭಾರತವನ್ನು ನಾವು ಆಕ್ರಮಿಸ್ಕೋಬೇಕು, ಅಲ್ಲಿ ವಿಶ್ವಾಸಿಗಳಲ್ಲದ ಜನ ಇದ್ದಾರೆ, ಕಾಫಿರರಿದ್ದಾರೆ, ಇಸ್ಲಾಮನ್ನು ಒಪ್ಪದ ಬಹುನಂಬಿಕೆಗಳ ಜನ ಅಲ್ಲಿ ವಾಸ ಮಾಡ್ತಾರೆ, ಅವರನ್ನು ನಾಶ ಮಾಡಬೇಕು, ಭಾರತದ ಮೇಲೆ ಇಸ್ಲಾಮಿಕ್ ಬಾವುಟವನ್ನು ಹಾರಿಸಬೇಕು. ಈ ಮಾತನ್ನು ಈ ಹಿಂದೆ ಪ್ರವಾದಿ ಹೇಳಿದ್ದಾರೆ. ಅವತ್ತಿಂದ ಅಂದರೆ 7ನೇ ಶತಮಾನದಿಂದಲೂ ಅದು ಸಾಧ್ಯ ಆಗಿಲ್ಲ. ಅವರ ಕನಸನ್ನು ನಾವು ನಿಜ ಮಾಡಬೇಕು. ಹಾಗೆ ಮಾಡಿದರೆ ಜನ್ನತ್ ಸಿಗುತ್ತೆ, ಅಲ್ಲಿ ಹ್ಯಾಂಗ್ ಓವರೇ ಆಗದಂಥ ಡ್ರಿಂಕ್ಸ್ ಸಿಗುತ್ತವೆ, ಅಲ್ಲಿ ಶರಾಬ್ ಅಲ್ ತಾಹುರ್ ಕೊಡಲಾಗತ್ತೆ, ಅಲ್ಲೇ 72 ಜನ 130 ಅಡಿ ಎತ್ತರದ ಹೂರುಗಳು ಕೂಡ ಸಿಗ್ತಾರೆ ಅಂತೆಲ್ಲ ಅವರಿಗೆ ತಲೆ ತುಂಬಲಾಗತ್ತೆ. ಇಲ್ಲಿ ಒಂದು ಹೊತ್ತಿನ ಬಿರಿಯಾನಿಗೆ ಕಷ್ಟಪಟ್ಕೊಂಡು ಬದುಕೋ ಬದಲು ಸತ್ತು ಸ್ವರ್ಗಕ್ಕೆ ಹೋದ್ರೆ ಅಲ್ಲಿ ಸುಂದರವಾದ 72 ಮಂದಿ ಸಿಗುತ್ತಾರೆ. ಕಾಲಕ್ಕೆ ಎಣ್ಣೆ ಬಿರಿಯಾನಿ ಎಲ್ಲಾ ಸಿಗುತ್ತೆ ಅಂತ ಹೇಳಿ ಅಮಾಯಕರನ್ನ ಆಕರ್ಷಿಸೋದಿಕ್ಕೆ, ಅವರನ್ನ ಉಗ್ರರನ್ನಾಗಿ ಮಾಡೋದಿಕ್ಕೆ ಜೈದ್ ಹಮೀದ್ ನಂಥ ಉಗ್ರಗಾಮಿ ನಾಯಕರು, ಪ್ರಚಾರಕರು ಬಳಕೆ ಮಾಡ್ತಾ ಹೋದ ಪದ ಈ ಗಜ್ವಾ ಎ ಹಿಂದ್.
ಇನ್ನು ಈ ಗಜ್ವಾ ಅನ್ನೋದಕ್ಕೆ ಹೆಚ್ಚು ಪ್ರಚಾರ ಮತ್ತು ಅದನ್ನು ಬಳಕೆಗೆ ತಂದದ್ದು ಪಾಕಿಸ್ತಾನದ ಸರ್ವಾಧಿಕಾರಿ ಜಿಯಾ ಉಲ್ ಹಕ್ ಕಾಲದಲ್ಲಿ. ಅವತ್ತಿಗೆ ಪಾಕಿಸ್ತಾನ ವಿಪರೀತ ಪ್ರಮಾಣದಲ್ಲಿ ಇಸ್ಲಾಮೀಕರಣ ಅಂದರೆ ಇಸ್ಲಾಮಿಕ್ ಉಗ್ರವಾದಿಗಳು ಕಟ್ಟರ್ ಮುಲ್ಲಾಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಅವರ ಪ್ರಭಾವಕ್ಕೀಡಾಗ್ತಾ ಹೋಯಿತು. ಆ ಸಂದರ್ಭದಲ್ಲಿ ಭಾರತದ ಮೇಲೆ ದಾಳಿ ಮಾಡುವ ಉಗ್ರ ಕಲ್ಪನೆಗಳಿಗೆ ಹದೀಸ್ಗಳ ನೆರವು ಪಡ್ಕೊಂಡು ಈ ಗಜ್ವಾ ಎ ಹಿಂದ್ ಅನ್ನೋ ಕಾನ್ಸೆಪ್ಟನ್ನು ಮತಾಂಧರ ತಲೆಗಳಿಗೆ ತುಂಬುವ ಕೆಲಸ ಅಲ್ಲಿ ಹೆಚ್ಚಾಗ್ತಾ ಹೋಯಿತು. ಇನ್ನು ಪಾಕಿಸ್ತಾನದಿಂದ ಹುಟ್ಟಿದ ಈ ಗಜ್ವಾ ಕಲ್ಪನೆಗೆ ಫಂಡಿಂಗ್ ಎಲ್ಲಿಂದ ಆಗುತ್ತೆ ಅನ್ನೋದನ್ನು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಅಲ್ವಾ? ಪಾಕಿಸ್ತಾನದ ISI, ಟರ್ಕಿಯ ಒಂದಷ್ಟು ಏಜೆನ್ಸಿಗಳು ಈ ಉಗ್ರರಿಗೆ ಫಂಡ್ ಮಾಡ್ತಾ ಇವೆ. ಹಾಗೆ ಕತಾರ್ನಿಂದ ಕೆಲ ಉಗ್ರ ಸಂಘಟನೆಗಳಿಗೆ ಹಣ ಬರುತ್ತೆ ಅಂತ ಹೇಳ್ತಾರೆ. ಸೌದಿಯಲ್ಲಿ ಕುಳಿತ ಒಂದಷ್ಟು ಮತಾಂಧರು ಇಂಥ ಹುಚ್ಚು ಕಲ್ಪನೆಗಳಿಗೆ ಹಣ ಪಂಪ್ ಮಾಡ್ತಾರೆ. ಜೊತೆಗೆ ಡ್ರಗ್ಸ್, ಹ್ಯೂಮನ್ ಟ್ರಾಫಿಕಿಂಗ್ ಮುಂತಾದ ಅಕ್ರಮ ದಂಧೆಗಳ ಮೂಲಕ ಕೂಡ ಇವರಿಗೆ ಫಂಡಿಂಗ್ ಆಗತ್ತೆ. ಇನ್ನು ಗಜ್ವಾ ಅನ್ನೋದು ಭಾರತಕ್ಕೆ ಮಾತ್ರನಾ ಅಥವಾ ಎಲ್ಲ ಅವಿಶ್ವಾಸಿಗಳ ವಿರುದ್ಧನೂ ಇದೆಯಾ ಗೆಳೆಯರೆ? ಈ ಹದೀಸ್ಗಳಿವೆ ನೋಡಿ, ಅದರಲ್ಲಿ ಭಾರತಕ್ಕೆ ಸಂಬಂಧಿಸಿದ ಒಂದಷ್ಟು ಹದೀಸ್ಗಳಲ್ಲಿ ಗಜ್ವಾ ಎ ಹಿಂದ್ ಬಗ್ಗೆ ಇದೆ ಅಂತ ಹೇಳ್ತಾರೆ. ಇದಲ್ಲದೆ ಗಜ್ವಾ ಎ ಖುರಾಸಾನ್ ಪ್ರತ್ಯೇಕವಾಗಿದೆ. ಅದು ಆಫ್ಘನ್, ಪಾಕಿಸ್ತಾನ ಮುಂತಾದ ಪ್ರದೇಶಗಳಿಗೆ ಸಂಬಂಧಪಟ್ಟಿದ್ದು. ಇನ್ನು ರೋಮ್ ಅಂದರೆ ಬೈಜಾಂಟೈನ್ ಸಾಮ್ರಾಜ್ಯ ಅಥವಾ ಕಾನ್ಸ್ಟಂಟಿನೋಪಲ್ ವಶಕ್ಕೆ ಸಂಬಂಧಪಟ್ಟ ಹದೀಸುಗಳು ಪ್ರತ್ಯೇಕವಾಗಿವೆ. ಅದರಲ್ಲಿ ಕೆಲ ಭಾಗಗಳಿಗಾಗಲೇ ಇಸ್ಲಾಮೀಕರಣಗೊಂಡಿವೆ. ಭಾರತದಲ್ಲಿ ಅದು ಇನ್ನೂ ಸಾಧ್ಯ ಆಗಿಲ್ಲ. ಅದರ ಮೇಲೆ ಪಾಕಿಸ್ತಾನ ಮೂಲದ ಉಗ್ರರಿಗೆ ವಿಶೇಷ ಆಸಕ್ತಿ ಇದೆ. ಅಲ್ಲಿ ಫಂಡಿಂಗ್ ಆಗ್ತಾ ಇದೆ. ಹೀಗಾಗಿ ಗಜ್ವಾ ಎ ಹಿಂದ್ ಅನ್ನೋದು ಆಗಾಗ ಕೇಳಿ ಬರ್ತಾ ಇರತ್ತೆ. ಇನ್ನು ಯುರೋಪ್ ಮುಂತಾದ ಕಡೆಗಳಲ್ಲಿ ದಾಳಿಗಳನ್ನು ಮಾಡಬೇಕಾದ ಅಗತ್ಯ ಏನಿಲ್ಲ. ಅಲ್ಲಿ ಪಾಕಿಸ್ತಾನದ ಗ್ರೂಮಿಂಗ್ ಗ್ಯಾಂಗುಗಳು ಸಿರಿಯಾ, ಇರಾಕ್, ಲೆಬನಾನ್, ಆಫ್ಘನಿಸ್ತಾನ ಮುಂತಾದ ದೇಶಗಳಿಂದ ವಲಸೆ ಹೋದ ಅಕ್ರಮ ಮುಸ್ಲಿಂ ವಲಸಿಗರ ತಂಡಗಳಿವೆಯಲ್ಲ, ಅವು ಗಜ್ವಾನಿಗಾಗಲೇ ಮಾಡಿಬಿಟ್ಟಿವೆ. ಇನ್ನೊಂದು ಸ್ವಲ್ಪ ಮಾಡುತ್ತವೆ. ಇನ್ನು ಭಾರತದ ಮೇಲೆ ದಾಳಿ ಮಾಡೋ ಒಂದು ಹುಚ್ಚು ಕಲ್ಪನೆ ಇದೆ ನೋಡಿ. ಇದು ಪಾಕಿಸ್ತಾನದ ಮೂಲಕ ಶುರು ಆಯಿತು ಅಂದಮೇಲೆ ಬರೀ ಪಾಕಿಸ್ತಾನ ಮಾತ್ರ ಅದನ್ನು ಮಾಡುತ್ತಾ ಅದರ ಕಸಿನ್ನು ಬಾಂಗ್ಲಾದಲ್ಲಿ ಕೂಡ ಅಂಥ ಚಟುವಟಿಕೆಗಳು ಆಗದೇ ಇರೋದಕ್ಕೆ ಸಾಧ್ಯನಾ? ಈಗಂತೂ ಬಾಂಗ್ಲಾ ಮತ್ತು ಪಾಕಿಸ್ತಾನಗಳು ಮತ್ತೆ ಹತ್ತಿರ ಆಗ್ತಾ ಇವೆ. ಮೊಹಮ್ಮದ್ ಯೂನಸ್ ಅನ್ನೋ ಮುಪ್ಪಾನು ಮುದುಕ ಅಲ್ಲಿ ಉಗ್ರವಾದಿಗಳನ್ನು ಜೈಲುಗಳಿಂದ ಹೊರತಂದು ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಹಾಗೂ ISI ಜೊತೆ ಇವರಿಗೆ ಸಂಪರ್ಕಗಳನ್ನು ಮತ್ತೆ ಶುರು ಮಾಡಿಸ್ತಾ ಭಾರತದ ವಿರುದ್ಧ ಅವರನ್ನು ಛೂ ಬಿಡೋ ಮೂಲಕ ತಾನು ಕೂಡ ಜನ್ನತ್ನ ಭರವಸೆಯನ್ನ, ಹೂರುಗಳ ಸಂಘವನ್ನ ಪಡ್ಕೊಳ್ಳೋ ಮೂಡಲ್ಲಿದ್ದಾನೆ. ಬಾಂಗ್ಲಾದಲ್ಲಿ ಪಾಕಿಸ್ತಾನದ ಜೊತೆ ನಂಟು ಹೊಂದಿದ್ದ ಮತ್ತು ಭಾರತವನ್ನ ದ್ವೇಷ ಮಾಡುವ ಸಾಕಷ್ಟು ಉಗ್ರರ ಬಿಡುಗಡೆ ಆಗ್ತಾ ಹೋಗ್ತಾ ಇದೆ. ಅದರ ಭಾಗವಾಗಿ IMK ಅಂದ್ರೆ ಇಮಾಮ್ ಮೊಹಮ್ಮದುರ್ ಕಫೀಲಾ ಅನ್ನೋ ಸಂಘಟನೆಯ ಮುಖ್ಯಸ್ಥ ಇಮಾಮ್ ಮೊಹಮ್ಮದುರ್ ಹಬೀಬುಲ್ಲಾನನ್ನ ಅಲ್ಲಿ ಹೊರಗೆ ತರಲಾಗಿದೆ. ಅವನ ಜೊತೆ ಅನ್ಸರುಲ್ ಬಾಂಗ್ಲಾದ ಮುಫ್ತಿ ಜಶೀಮುದ್ದೀನ್ ರೆಹಮಾನಿ, ಶೇಖ್ ಅಸ್ಲಂ ಅಲಿಯಾಸ್ ಸ್ವೀಡನ್ ಅಸ್ಲಂ ಮುಂತಾದವರನ್ನು ಕೂಡ ಬಾಂಗ್ಲಾದಲ್ಲಿ ಬಿಡುಗಡೆ ಮಾಡಲಾಗಿದೆ. ಗೆಳೆಯರೆ, ಇಲ್ಲಿ ಇಮಾಮ್ ಹಬೀಬುಲ್ಲಾ ಬಿಡುಗಡೆ ಆದ ಕೂಡಲೇ ಈ IMK ಅನ್ನೋದು ಈಶಾನ್ಯ ರಾಜ್ಯಗಳಲ್ಲಿ ಮತ್ತೆ ಆಕ್ಟಿವ್ ಆಗ್ತಾ ಇದೆ. ಬಾಂಗ್ಲಾದಿಂದ ಆಪರೇಟ್ ಆಗ್ತಾ ಇರುವ ಈ IMK ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಮತಾಂಧ ಯುವಕರನ್ನ ಟಾರ್ಗೆಟ್ ಮಾಡಿಕೊಳ್ಳುತ್ತೆ, ಅವರಿಗೆ ತಲೆ ಕೆಡಿಸುತ್ತೆ, ಅವರನ್ನು ಬಳಸಿಕೊಂಡು ಉಗ್ರ ಚಟುವಟಿಕೆಗಳನ್ನು ಮಾಡೋದು, ಲೋನ್ ಉಲ್ಫ್ ಅಟ್ಯಾಕ್ಗಳನ್ನು ಸಂಘಟಿಸುವ ಥರದ ಕೆಲಸಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಹೋಗ್ತಾ ಇದೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ತ್ರಿಪುರಾದಲ್ಲಿ ಇವರ ನೆಟ್ವರ್ಕ್ ಇದೆ. ಇದನ್ನು ಅವರು ಬಹಳ ದಿನದಿಂದಲೂ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಈ ಮಾಡ್ಯೂಲ್ ತುಂಬಾನೇ ಆಕ್ಟಿವ್ ಆಗಿದೆ ಮತ್ತು ಈ ಸಂಘಟನೆಗೆ ಸೇರಿದ ಕೆಲ ಉಗ್ರರನ್ನ ಭಾರತದ ಅಸ್ಸಾಂ ಮತ್ತು ತ್ರಿಪುರಾಗಳಲ್ಲಿ ಬಂಧಿಸಲಾಗಿದೆ. ಈ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಹೋಗ್ತಾ ಇದ್ದ ಗುಂಪೊಂದನ್ನ ಪೊಲೀಸರು ಮಟ್ಟ ಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲೀಗ ಅಸ್ಸಾಂ ಹಾಗೂ ತ್ರಿಪುರಾಗಳಲ್ಲಿ ಸ್ಪೆಷಲ್ ಫೋರ್ಸ್ ಒಟ್ಟು 11 ಮಂದಿಯನ್ನು ಅರೆಸ್ಟ್ ಮಾಡಿದೆ. ಅವರೆಲ್ಲ ಕೂಡ ಬಾಂಗ್ಲಾ ಮೂಲದವರಾಗಿದ್ದಾರೆ. ಬಂಧಿತರನ್ನ ನಸೀಮುದ್ದೀನ್ ಆಲಿಯಾಸ್ ತಮೀಮ್, ಜುನಾಬ್ ಆಲಿ, ಇರ್ಫಾನ್ ಹುಸೇನ್, ಮಿಜಾನುರ್ ರೆಹಮಾನ್, ಸುಲ್ತಾನ್ ಮೊಹಮ್ಮದ್ ಸಿದ್ದಿಕ್ ಆಲಿ, ರಸೀದುಲ್ ಆಲಂ, ಮಹಿಬುಲ್ ಖಾನ್, ಶಾರುಖ್ ಹುಸೇನ್ ಮತ್ತು ಮೊಹಮ್ಮದ್ ದಿಲ್ಬಾರ್ ರಜಾಕ್ ಅಂತ ಗುರುತಿಸಲಾಗಿದೆ. ಇಲ್ಲಿ ಕೇಂದ್ರ ಗುಪ್ತ ದಳದ ಮಾಹಿತಿ ಅನ್ವಯ ಅಸ್ಸಾಂನ ಬರ್ಪೇಟಾ, ಚಿರಾಗ್, ಬಕ್ಸಾ, ದರಾಂಗ್ ಮುಂತಾದ ಕಡೆಗಳಲ್ಲಿ ಸರ್ಚ್ ಆಪರೇಷನ್ ಮಾಡಿ ಇವರನ್ನು ಬಂಧಿಸಲಾಗಿದೆ. ಈ ಮೂಲಕ ಈಶಾನ್ಯ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಸಿದ್ಧ ಆಗಿದ್ದ ಅತಿದೊಡ್ಡ ನೆಟ್ವರ್ಕ್ ಒಂದನ್ನು ಡಿಸ್ಮ್ಯಾಂಟಲ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಅಸ್ಸಾಂನ ಪೊಲೀಸ್ ಕಮಿಷನರ್ ಪಾರ್ಥ ಸಾರಥಿ ಮಹಂತ ಕೊಟ್ಟಿದ್ದಾರೆ. ಗೆಳೆಯರೆ, ಈಶಾನ್ಯ ಭಾರತದಲ್ಲಿ ಈ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ಸೃಷ್ಟಿಸೋದಕ್ಕೆ ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳು ಕಾದು ಕೂತಿವೆ. ಅದರಲ್ಲೂ IS ಇಂಡಿಯನ್ ಸಬ್ ಕಾಂಟಿನೆಂಟ್, ಅನ್ಸರುಲ್ ಬಾಂಗ್ಲಾ,
ಜಮಾತುಲ್ ಮುಜಾಹಿದೀನ್ ಬಾಂಗ್ಲಾದೇಶ್ನಂತಹ ಸಂಘಟನೆಗಳು ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇವೆ. ಅವರಿಗೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಜೊತೆ ನೆಟ್ವರ್ಕ್ ಕೂಡ ಈಗಾಗಲೇ ಬೆಳೆದಿದೆ. ಇವರೆಲ್ಲ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ಪೊಲೀಸರು ಹೊರಹಾಕಿದ್ದಾರೆ. ಈ ಭಯೋತ್ಪಾದಕ ಗ್ಯಾಂಗ್ಗಳು ಒಂದಷ್ಟು ಜನರನ್ನ ಭಾರತಕ್ಕೆ ಕಳುಹಿಸಿಕೊಡುತ್ತವೆ. ಆ ಬಳಿಕ ಭಾರತದಲ್ಲಿ, ಅದರಲ್ಲೂ ಬಾಂಗ್ಲಾಗಳಿಗೆ ಹತ್ತಿರ ಇರುವಂತಹ ಪ್ರದೇಶಗಳಲ್ಲಿರುವ ಮುಸ್ಲಿಂ ಕುಟುಂಬಗಳನ್ನು ಇವರು ಟಾರ್ಗೆಟ್ ಮಾಡ್ಕೋತಾರೆ. ಅದರಲ್ಲಿ ಯಾರನ್ನ ರ್ಯಾಡಿಕಲೈಸ್ ಮಾಡೋದಿಕ್ಕಾಗತ್ತೆ ಅನ್ನೋದನ್ನ ಗುರುತಿಸಿ ಅಂಥವರ ತಲೆಗೆ ಮತಾಂಧತೆಯನ್ನು ತುಂಬಲಾಗುತ್ತೆ. ಇನ್ನುಳಿದವರಿಂದ ಇಸ್ಲಾಂನ ಹೆಸರು ಹೇಳಿ ಚಂದ ಎತ್ತುತ್ತಾ ಹಣ ಸಂಗ್ರಹ ಮಾಡಿ ಉಗ್ರ ಚಟುವಟಿಕೆಗಳಿಗೆ ಆ ಹಣವನ್ನು ಬಳಕೆ ಮಾಡ್ತಾರೆ. ಮುಸ್ಲಿಂ ಮೆಜಾರಿಟಿ ಇರೋ ಸ್ಥಳಗಳಲ್ಲಿ ಭಾರತದ ವಿರುದ್ಧ ಇವರು ಕೆಲಸಗಳನ್ನು ಆರಂಭ ಮಾಡ್ತಾರೆ. ಹಿಂದೂ ಮೆಜಾರಿಟಿ ಇರೋ ಜಾಗಗಳಲ್ಲಿ ಬಾಂಬ್ ಬ್ಲಾಸ್ಟ್ನಂಥ ಕೃತ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಇಂಥದ್ದೊಂದು ಉಗ್ರ ಕೃತ್ಯಕ್ಕೆ ತಯಾರಿ ನಡೆಸ್ತಾ ಇದ್ದ ತಂಡವನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬಂಧಿತರನ್ನ ಪೊಲೀಸರು ಇಂಟ್ರೋಗೇಟ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಅವರ ಜಾಲಗಳು ಹರಡಿಕೊಂಡಿವೆ ಅನ್ನೋದನ್ನ ಪತ್ತೆ ಹಚ್ಚೋ ಪ್ರಯತ್ನ ಕೂಡ ನಡೀತಾ ಇದೆ. ಇನ್ನು ನಮ್ಮಲ್ಲಿ ಕೂಡ ಸಾಕಷ್ಟು ಬಾಂಗ್ಲಾ ಅಕ್ರಮ ವಲಸಿಗರು ಎಲ್ಲೆಲ್ಲೋ ಅಡಗಿ ಕೂತಿದ್ದಾರೆ. ಬೇರೆ ಬೇರೆ ಹೆಸರುಗಳಲ್ಲಿ, ಬೇರೆ ಬೇರೆ ಐಡೆಂಟಿಟಿಯಲ್ಲಿ ದೇಶದ ತುಂಬಾ ಹರಡಿಕೊಂಡಿದ್ದಾರೆ. ಅವರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಉಗ್ರ ಸಂಘಟನೆಯ ಜೊತೆ ನಂಟಿದೆಯೋ, ಯಾರ್ಯಾರ ತಲೆಯಲ್ಲಿ ಗಜ್ವಾದ ಕಲ್ಪನೆಗಳಿವೆಯೋ ಗೊತ್ತಿಲ್ಲ. ಈ ಅಕ್ರಮ ವಲಸಿಗರನ್ನ ಹೊರ ಹಾಕದೇ ಇದ್ರೆ ದೇಶಕ್ಕೆ ನೆಮ್ಮದಿ ಅಂತೂ ಇರೋದಿಲ್ಲ. ಇದು ಗೆಳೆಯರೆ, ಭಾರತದ ವಿರುದ್ಧ ಗಜ್ವಾ ಎ ಹಿಂದ್ ಸಾರಿದ್ದ 11 ಮಂದಿ ಬಾಂಗ್ಲಾ ಮೂಲದ ಭಯೋತ್ಪಾದಕರನ್ನ ತ್ರಿಪುರಾ ಹಾಗೂ ಅಸ್ಸಾಂ ಪೊಲೀಸರು ಬಂಧಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.